ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಡೆದ ವಿಜ್ಞಾನದ ಕೀ ಆನ್ಸರ್ಸ್ ನೋಡ್ರಿ, ಯಾವ ರೀತಿಯಾಗಿ ಬರಿಬೇಕಾಗಿತ್ತು ಅಂತಕ್ಕಂಥದ್ದು ಆನ್ಸರ್ ನೋಡ್ಕೊಂತವ್ರಿ. ಫಸ್ಟ್ ಆನ್ಸರ್ ನೋಡ್ರಿ, ಬಹು ಆಯ್ಕೆದೊಳಗೆ ಯಾವ್ದು ಆನ್ಸರಪ್ಪ ಅಂತಂದರೆ ಮಸೂರದ ಸಾಮರ್ಥ್ಯ +2.0 D ಇದ್ದರೆ ಅದರ ಸಂಗಮ ದೂರ ಅಂತ ಕೇಳ್ಯಾರ. ಸಂಗಮ ದೂರ ಏನಾಗ್ತಪ್ಪ ಅಂದ್ರೆ 0.5 ಆಗಿರ್ತದೆ ನೋಡ್ರಿ, ರೋಧಶೀಲತೆ ಪಟ್ಟಿ ಆಧಾರದ ಮೇಲೆ. ಹೌದಾ? ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಉತ್ತಮ ವಿದ್ಯುತ್ ವಾಹಕ ಯಾವುದಾಗಿತ್ತವ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಎಮ್. ಒಂದು ಅಂಕದ ಪ್ರಶ್ನೆಗಳು ನೋಡ್ರಿ. ಚಿಹ್ನೆಗಳು: ರಿಯೋಸ್ಟಾಟ್, ಪರಿವರ್ತಕ, ರೋಧಕ, ಅಂಕುಡೊಂಕಾದ ರೆಕ್ಕೆಯ ಮೇಲೆ ಓರೆಯಾದ ಬಾಣದ ಗುರುತು ಹಾಕಬೇಕು ನೀವು. ಹೌದಾ? ಚಿಹ್ನೆ ಯಾವ್ದು ನೋಡ್ರಿ. ಓಕೆ, ಈ ರೀತಿ ಹಾಕಿಸ್ಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಜೋಡಣೆ ಇಲ್ಲದ ತುಂಡಾದ ತಂತಿ, ಒಂದು ನೇರ ರೇಖೆಯ ಮೇಲೆ ಮತ್ತೊಂದು ರೇಖೆಯು ಕಮಾನಿನಂತೆ ಹಾದು ಹೋಗುವುದು. ಸುರುಳಿಯ ಕಾಂತಕ್ಷೇತ್ರ ಅಪ್ಪ. ಇದು ನೆಕ್ಸ್ಟ್ ಏನಪ್ಪ ಅಂದರೆ ಸುತ್ತು ಇರುವ ಸುರುಳಿಗಿಂತ 5 ಸುತ್ತುಗಳಿರುವ ಸುರುಳಿಯ ಕಾಂತಕ್ಷೇತ್ರ 5 ಪಟ್ಟು ಏನಪ್ಪ ಅಂದರೆ ಹೆಚ್ಚಾಗಿರ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ 2 ಅಂಕದ ಪ್ರಶ್ನೆಗಳಲ್ಲಿ ಸರಣಿ ಮಂಡಲದ ವಿಶ್ಲೇಷಣೆ ಅಂತ ಕೇಳ್ಯಾರ. ಎ ಮತ್ತು ಬಿ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಸಮನಾಗಿರುತ್ತದೆ. ಕಾರಣ ಅಂದರೆ ಸರಣಿ ಮಂಡಲದಲ್ಲಿ ವಿದ್ಯುತ್ ಪ್ರವಾಹಕ್ಕೆ ಒಂದೇ ಹಾದಿ ಇರುವುದರಿಂದ ಎಲ್ಲ ಘಟಕಗಳಲ್ಲಿ ಪ್ರವಾಹ ಬದಲಾಗುವುದಿಲ್ಲ. 3 ಅಂಕದ ಪ್ರಶ್ನೆ ಒಳಗೆ ಗೋಳಾಕಾರದ ಕನ್ನಡಿಯು ರೇಖಾಚಿತ್ರದ ಭಾಗಗಳು. ಹೌದಾ? ಇದೇನಪ್ಪ ಅಂದರೆ ಪ್ರಶ್ನೆ ಪತ್ರಿಕೆ ಚಿತ್ರ ಆಧಾರದ ಮೇಲೆ ಧ್ರುವ P, ಸಂಗಮ ಬಿಂದು F ಗುರುತಿಸುವುದು. ಹೌದಾ? ಡಯಾಗ್ರಾಮ್ ಹಾಕಿ ನೋಡ್ರಿ. ಇದು ಫ್ಲೆಮಿಂಗ್ನ ಎಡಗೈ ನಿಯಮ ಅಂದರೆ ಎಡಗೈ ಹೆಬ್ಬೆರಳು, ತೋರುಬೆರಳು, ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ತೋರುಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸುತ್ತದೆ. ವಿಭವಾಂತರ ಅಂದರೆ ಭಾರತದಲ್ಲಿ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ 220 ಪ್ರೆಸ್ಬಯೋಫಿಯಾ. ವೃದ್ಧಾಪ್ಯ, ದೂರದೃಷ್ಟಿ, ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆ ಏನಪ್ಪ ಅಂದರೆ ಸಾಮರ್ಥ್ಯ ಕಡಿಮೆ ಆಗುವ ದೋಷ. ಇದನ್ನು ದ್ವಿನಾಭಿ ಮಸೂರ ಬಳಸಿ ಸರಿಪಡಿಸಬಹುದು. ವಿದ್ಯುತ್ ಫ್ಯೂಸ್, ಇದು ಕಡಿಮೆ ದ್ರವಣ ಬಿಂದು ಹೊಂದಿರುವ ರಕ್ಷಣಾ ಸಾಧನ. ಮಂಡಲದಲ್ಲಿ ಅತಿಕ್ರಮಣ ಅಥವಾ ಶಾರ್ಟ್ ಸರ್ಕ್ಯೂಟ್ ಆದಾಗ ಇದು ಕರಗಿ ಮಂಡಲವನ್ನು ತುಂಡರಿಸುತ್ತದೆ. ಬಹುಆಯ್ಕೆ ಪ್ರಶ್ನೆ ರಸಾಯನಶಾಸ್ತ್ರದಲ್ಲಿ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಅಂತ ಕೇಳ್ಯಾರ. ಯಾವುದಂದ್ರೆ ಹೈಡ್ರೋಜನ್. ಕಬ್ಬಿಣಕ್ಕೆ ಸತುವಿನ ಲೇಪನ ಮಾಡುವ ಪ್ರಕ್ರಿಯೆಗೆ ಏನಂತಾರೆ ಅಂದರೆ ಗ್ಯಾಲ್ವನೈಜೇಷನ್. ಕಾರ್ಬನ್ ಸರಪಳಿಗಳನ್ನು ಉಂಟು ಮಾಡುವ ವಿಶೇಷ ಗುಣ ಯಾವುದಪ್ಪ ಅಂದರೆ ಕ್ಯಾಟಿನೇಷನ್. ಇಲ್ಲಪ್ಪ ಅಂದರೆ C3H7COH ವ್ಯಾಪಕ ಬಂಧಗಳ ಸಂಖ್ಯೆ ಅಂದರೆ 13 ಇರ್ತಾವೆ ನೋಡಿ. ಸಮೀಕರಣ ಸರಿದೂಗಿಸುವುದು ಅಂತ ಈ ರೀತಿ ಸರಿದೂಗಿಸಿರಿ. 2 ಅಂಕದ ಪ್ರಶ್ನೆಗಳು ಮ್ಯಾಂಗನೀಸ್ ಆಕ್ಸೈಡ್ ಕರಗಿಗೊಳಿಸಲು ಅಲ್ಯೂಮಿನಿಯಂ ಬಳಕೆ. ಅಲ್ಯೂಮಿನಿಯಂ ಮ್ಯಾಂಗನೀಸ್ಕ್ಕಿಂತ ಹೆಚ್ಚು ಕ್ರಿಯಾಪಟು ಲೋಹವಾಗಿದೆ. ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಯಾವಾಗಲೂ ಆಮ್ಲವನ್ನು ನೀರಿಗೆ ನಿಧಾನವಾಗಿ ಸೇರಿಸಬೇಕು, ಏಕೆಂದರೆ ಇದು ತೀವ್ರ ಉಷ್ಣ ಕ್ಷೇಪಕ ಕ್ರಿಯೆಯಾಗಿದೆ. 3 ಅಂಕದ ಪ್ರಶ್ನೆ ಒಳಗೆ ಕ್ರಿಯಾತ್ಮಕ ಗುಂಪುಗಳು CHO ಆಲ್ಡಿಹೈಡ್, COH ಕಾರ್ಬಾಕ್ಸಿಲಿಕ್ ಆಮ್ಲ. ಇದು ಎಲೆಕ್ಟ್ರಾನ್ ಚುಕ್ಕೆ ಗುರುತು ನೋಡ್ರಿ. F2CH4 ಅಣುಗಳ ರಚನೆ ಮಾಡಿರಿ. ರಾಸಾಯನಿಕ ಸೂತ್ರಗಳು ಆಸಿಂಗ್ ಸೋಡಾ, Na2CO3 10H2O. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು CaSO4 12H2O. ನೆಕ್ಸ್ಟ್ ಜೀವ ವಿಜ್ಞಾನ. ಪತ್ರರಂಧ್ರಗಳ ಕಾರ್ಯ ಬಾಷ್ಪ ವಿಸರ್ಜನೆ ಮತ್ತು ಅನಿಲ ವಿನಿಮಯ ಮಾಡ್ತದೆ. ಮತ್ತು ಮಾನವನ ಜೀರ್ಣನಾಳದ ಸರಿಯಾದ ಕ್ರಮ ಅಂದರೆ ಬಾಯಿ, ಅನ್ನನಾಳ, ಜಠರ, ಸಣ್ಣಕರಳು. ಬೆಳಕಿನ ಕಡೆಗೆ ಚಲನೆ. ಹೌದಾ? ಈಗ 31 ಪ್ರಶ್ನೆ ನೋಡ್ರಿ. 28 ಆದ ನಂತರ. ಹೌದಾ? ಇಲ್ಲೇನಪ್ಪ ಅಂದರೆ ಕ್ವಶನ್ಸ್ ಮಿಸ್ ಆಗ್ಯಾವ. 29, 30 2 ಕ್ವಶನ್ಸ್. ಹೌದು. ಸಮುದ್ರ ಮಟ್ಟ ಏರಿಕೆಗೆ ಕಾರಣ ಏನಪ್ಪ ಅಂದರೆ ಜಾಗತಿಕ ತಾಪಮಾನ ಏರಿಕೆಯಿಂದ ಹಿಮನದಿಗಳು ಕರಗುತ್ತಿವೆ. ಹಾರ್ಮೋನ್ಗಳ ಕಾರ್ಯ ಯಾವುದಪ್ಪ ಅಂದರೆ ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಿಸುತ್ತದೆ. ಥೈರಾಕ್ಸಿನ್ ಏನು ಮಾಡ್ತಾನೆ? ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಚಯಾಪಚಯ ನಿಯಂತ್ರಿಸ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ ಮನುಷ್ಯ ಮತ್ತು ಇಲಿಗಳ ಸಂಬಂಧ. ಇವು ಸಸ್ತನಿ ವರ್ಗಕ್ಕೆ ಸೇರಿವೆ ಮತ್ತು ಇವುಗಳ ಅಂಗರಚನೆಯಲ್ಲಿ ಸಾಮ್ಯತೆ ಇರುವುದು ಇವುಗಳ ವಿಕಾಸ ಒಂದೇ ಮೂಲದಿಂದಾಗಿದೆ ಎಂದು ತೋರಿಸುತ್ತದೆ. ಮೆದುಳಿನ ಭಾಗಗಳು ಏನಪ್ಪ ಅಂದರೆ ಮಹಾಮೆದುಳು ಏನು ಮಾಡ್ತದೆ? ಬುದ್ಧಿವಂತಿಕೆ ಮತ್ತು ಸ್ಮರಣಶಕ್ತಿ ಮಾಡ್ತದೆ. ಮಿದುಳು ಬಳಿ ಏನು ಮಾಡ್ತದೆ ಅಂದರೆ ಕೆಲಸ ದೇಹದ ಸಮತೋಲನ ಕಾಪಾಡ್ಕೋತದ. ಮಧ್ಯದ ಮೆದುಳ ಏನು ಮಾಡ್ತದೆ? ಅನಿಶ್ಚಿತ ಕ್ರಿಯೆಗಳ ನಿಯಂತ್ರಣ. ಉದಾಹರಣೆಗೆ ವಾಂತಿ ಅಥವಾ ರಕ್ತದೊತ್ತಡ. ಪರಿಸರ ವಿಜ್ಞಾನ. ಆಹಾರ ಸರಪಳಿ, ಶಕ್ತಿ ವರ್ಗಾವಣೆ, ಜೈವಿಕ ವರ್ಧನೆ, ಹಾನಿಕಾರಕ ರಾಸಾಯನಿಕಗಳ ಸಾಂದ್ರತೆ ಹೆಚ್ಚಾಗುವುದು. ಓಜೋನ್ ಪದರ. ಸೂರ್ಯನ ಹಾನಿಕಾರಕ ಅತಿ ನೇರಳ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ. ಮಾನವನ ಹೃದಯದ ಚಿತ್ರ. ಇದರಲ್ಲಿ ಮುಖ್ಯವಾಗಿ ಹೃದಯದ ಸ್ನಾಯುಭಿತ್ತಿ ಮತ್ತು ಹೃತ್ಕುಕ್ಷಿ ಹೃತ್ಕರ್ಣಗಳನ್ನು ಗುರುತಿಸಬೇಕು.
5 ಅಂಕದ ಪ್ರಶ್ನೆಯೊಳಗೆ ಹೂ ಬಿಡುವ ಸಸ್ಯಗಳಲ್ಲಿ ನಿಷೇಚನ ಪರಾಗ ನಳಿಕೆಯು ಅಂಡಕದೊಳಗೆ ಪ್ರವೇಶಿಸಿ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಮ್ಮಿಲನಗೊಂಡು ಯುಗ್ಮಜ ಉಂಟಾಗುತ್ತದೆ. ನಿಷೇಚನ ನಂತರದ ಬದಲಾವಣೆ ಅಂದರೆ ಅಂಡಕವು ಬೀಜವಾಗಿ ಮತ್ತು ಅಂಡಾಶಯವು ಹಣ್ಣಾಗಿ ಬೆಳೆಯುತ್ತದೆ.